ಶ್ರೀ ಗಜಾನನ ಉತ್ಸವ ಸಮಿತಿ ಕಮಡೊಳ್ಳಿ ಗಲ್ಲಿ ಕುಬಸದ ಗಲ್ಲಿ ಹುಬ್ಬಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಆರ್ಥಿಕ ಸ್ವಾಗತ ಸುಸ್ವಾಗತ. ಈಗ ನೀವು ನೋಡಲಿರುವ ದೃಶ್ಯ ಕಿಲಾಡಿ ಅಳಿಯ. ನಂದೆಂತ ಹಣೆ ಬಾರ ಅಂತೀನಿ. ವರದಕ್ಷಿಣೆ ತಗೊಂಡು ಮದುವೆ ಆಗ್ಬೇಕಾದವನು ಓದು ದಕ್ಷಿಣೆ ಕೊಟ್ಟು ಮದುವೆ ಆಗಿನಿ. ಆದ್ರೂ ನಮ್ಮ ಮಾವ ಮಳ್ಳಪ್ಪ ನನ್ನ ಹೆಂಡತಿ ಸಂಗೀತ ನನ್ನ ಮನೆ ಕಳಿಸಲಾರ್ದ ಇನ್ನೂ ಗಂಡು ಮನೆಯಾಗ ಇಟ್ಕೊಂಡು ಕುಂತಾಳ. ನಮ್ಮವರ ಸೊಸಿನ ಮನೆ ಕರ್ಕೊಂಡು ಬಾರೋ ಅಂತ ಗಂಟ ಬಿದ್ದಾಳ. ನಾನು 2 ತಿಂಗಳಿಂದ ಕರೆಯಾಕತ್ತೀನಿ. ನನ್ನ ಹೆಂಡತಿ ಸಂಗಿ ನನ್ನ ಕೂಡ ಬರಾಕ ಒಳ್ಳದು. ಇವತ್ತು ಯಾರಾಗ ಒಂದು ತೀರ್ಮಾನ ತಗೊಂಡ ಹೋಗ್ಬೇಕಂತ ಬಂದೀನಿ. ಏನಾಕತ್ತೋ ನೋಡೇ ಬಿಡ್ತೀನಿ. ಬಂದ ಬಿಟ್ಲಲ್ಲ ನೆನ್ಸುದ್ರಾಗ ನನ್ನ ಹೆಂಡತಿ ಸಂಗಿ. ಯಾಕೆ ಹೋದ ದಾರಿ ಮೇಲೆ ಒಬ್ಬನೇ ನಿಂತು ಬಡಬಡಿಸಲ್ಲ, ಬಡಬಡಿಸಿ ಬಾಯಿ ಬಡಕೊಳ್ಳೋದು ಮಾಡಿರಲ್ಲ ನೀವಿಬ್ರು ಅಪ್ಪ ಮಗಳು. ನಾವೇನ್ ಮಾಡೀವಿ? ಏನ್ ಮಾಡೀವಿ ಅಂತ ಕೇಳಕತ್ತೀಯಲ್ಲಿ ಸಂಗಿ. ನಾನಿಗ ತಾಳಿ ಕಟ್ಟಿದ ಗಂಡ 2 ತಿಂಗಳಿಂದ ಮನಿಗೆ ಬಾ ಅಂತ ಕರೆಯಕತ್ತೀನಿ. ನೀ ಬರಾಕ ತಯಾರಿಲ್ಲಲ್ಲ ಯಾಕ? ನಂಜುಂಡ, ನನಗೂ ನಿನ್ ಮನೆಗೆ ಬರ್ಬೇಕು ಅಂತ ಆಸೆ ಐತಿ. ಆದ್ರೆ ನಮ್ಮಪ್ಪ ಕಳ್ಸಕ್ ತಯಾರಿಲ್ಲ. ನಾನೇನ್ ಮಾಡ್ಲಿ? ನೀನೇನು ಮಾಡಬೇಡ, ಸುಮ್ಮನೆ ನಾನು ಕೂಡ ನಡಿ. ಅದೆಲ್ಲ ಆಗುದಿಲ್ಲ. ನಮ್ಮಪ್ಪ ಮಲ್ಲಪ್ಪ ಹೋಗು ಅನ್ನೋದನ್ನ ನಾನ್ ನಿಮ್ ಮನೆಗೆ ಬರೋದಿಲ್ಲ. ಸಂಗಿ, ನಿಮ್ಮಪ್ಪ ಹಿಂಗ್ಯಾಕ ಮಾಡಕತ್ತಾನ? ನನಗೇನ್ ಗೊತ್ತ? ಆಗ ನಮ್ಮಪ್ಪ ಅಂದ್ರೆ ನಿಮ್ಮ ಮಾವ ಮಲ್ಲಪ್ಪ ಬರಕತ್ತನ, ನೀನ ಕೇಳ. ಸಂಗವ ಇವನ್ಯಾಕ ಬಂದಾನ? ನಂಜುಂಡ ನನ್ನ ಮನೆಗೆ ಬಾ ಅಂತ ಕರೆಯಕ್ ಬಂದಾನ. ಅದಕ್ಕೆ ನೀನೇನಂದಿ? ನಮ್ಮಪ್ಪ ಹೇಳೋತನ ಬರಲ್ಲ ಅಂದೆ. ಅದು ನನ್ನ ಮಗಳಂದ್ರ ಅಲ್ಲೋ ಮಾವ, ನನ್ನ ಹೆಂಡತಿನ ನನ್ನ ಮನೆಗೆ ಕಳ್ಸಕ ಯಾಕೋ ತಕರಾರು ಮಾಡ್ತಿ? ಯಾಕಂದ್ರ ನೀನು ರೊಕ್ಕ ಕೊಡೋದೈತಲ್ಲಪ್ಪ. ಮತ್ತೆ ಅವ್ರಕ್ಕಪ್ಪ ಎಲ್ಲಾ ಕೊಟ್ಟಿನಲ್ಲ. ಎಷ್ಟು ಕೊಟ್ಟಿ? ಯಾವಾಗ ಕೊಟ್ಟಿ? ಬರಗಾಲದಾಗ ಸಹಿತ ರಾಗಿ ಮಾರಿ 10,000 ಕೊಟ್ಟೆ. ಅದು ಮದುವೆ ಮಾತುಕತೆಗಾದು. ಜ್ವಾಳ ಮಾರಿ 10,000 ಕೊಟ್ಟೆ. ಅದು ನಿಶ್ಚಿತಾರ್ಥಕ್ಕಾದಪ್ಪ. ತೊಗರಿ ಮಾರಿ 10,000 ಕೊಟ್ಟೆ. ಅದು ಹಂದ್ರ ಹಾಕ್ಸಾಕಾತು. ಶೇಂಗಾ ಮಾರಿ 10,000 ಕೊಟ್ಟೆ. ಅದು ನನ್ ನೋಡಕಾತು. ನೀನು ನೋಡೇ ದೊಡ್ಡ ತಪ್ಪು ಮಾಡೀನಿ. ಅಲ್ಲಪ್ಪ ಮಾವ, ಕೊತ್ತಂಬರಿ ಮಾರಿ 10,000 ಕೊಟ್ಟನಿಲ್ಲಪ್ಪ. ಅದು ತಾಳಿ ಕಟ್ಟಾಕಾತಪ್ಪ. ಇದೇನೋ ಮಾವ, ಇಷ್ಟು ರೊಕ್ಕದಾಗ 4 ಹೆಣ್ಣುಗಳನ್ನು ಮದುವೆ ಮಾಡ್ಕೊಂತಿದ್ದೆ. ಆದ್ರೆ ನನ್ನ ಮಗಳಂತ ಸಿಕ್ಕಿದ್ದಿಲ್ಲಪ್ಪ. ಅದಕ್ಕಂತನ ಮಾವ ನಿನ್ನ ಮಗಳನ್ನ ಮದುವೆ ಆಗಿದ್ದು. ಅದು ನನ್ನ ಸಲುವಾಗಿ ಅಲ್ಲ, ಮೊಮ್ಮಗನ ನೋಡಿ ಸಾಯ್ಬೇಕು ಅಂತ ಆಸೆ ಇಟ್ಕೊಂಡ್ರು ನಮ್ಮ ಮಗುನ ಸಲುವಾಗಿ. ಅದಕ್ಕ ಮಾವ ನಿನ್ನ ಮಗಳನ್ನ ಕಳಿಸ್ಕೊಡಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ. ಅದೆಲ್ಲ ಆಗುದಿಲ್ಲ. ಇನ್ನು ಇವತ್ತು ಕೊಡು, ನನ್ನ ಮಗಳನ್ನ ಕರ್ಕೊಂಡು ಹೋಗು. ಹಂಗಾರ ನಿನ್ನ ಮಗಳು ನಿನ್ನ ಮನ್ಯಾಗ ಇರ್ಲಿ, ನಾ ಹೋಗ್ತೀನಿ. ಎಲ್ಲಿ ಹೊಂಟಿಯೋ ನಂಜುಂಡ? ಅವ ಎಲ್ಲಿ ಹೋಗ್ತಾನವ ನಿನ್ನ ಬಿಟ್ಟು? ಬಾಳ ಮಾಡಿ ರೊಕ್ಕ ತರಕ ಮನೆಗೆ ಹೊಂಟಿರ್ಬೇಕು. ರೊಕ್ಕ ತರಕಲ್ಲಪ್ಪ ಮಾವ, ಕಾವಿ ದುಡ್ಡು ಮಠ ಸೇರಕ್ ಹೊಂಟೀನಿ. ನಿನ್ನ ಮಗಳ ಕೋಳಿಗೆ ತಾಳಿ ಕಟ್ಟಿ ದೊಡ್ಡ ಬಾಟ್ ಹಾಕಂತೆ. ಮಾವ, ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ನಿನ್ನಂಥ ಧನ ಪಿಶಾಚಿ ಸವಾಸನ ಬೇಡ ನನಗ. ಯಾವುದರ ಬಡವರ ಮನಿ ಹೆಣ್ಣು ನೋಡಿ ಮದುವೆಯಾಗಿ ನಮ್ಮ ಮೌನ ಆಸೆ ಪೂರೈಸ್ತೀನಿ. ಹಂಗಾರೆ ನಡ್ಕತಿ ಸಂತೋಗತಿ. ನಾನು ಕಟ್ಟಿದ ತಾಳಿ ಕಿತ್ತೊಗೆದು ನಿಮ್ಮಪ್ಪ ದುರಾಸೆ ಮಳ್ಳಪ್ಪ ತೋರಿಸಿದ ಹುಡುಗನ ಮದುವೆಯಾಗಿ ಸುಖವಾಗಿರು. ನಾನಿನ್ನ ಬರ್ತೀನಿ. ತಪ್ಪದೇ ಕಿಲಾಡಿ ಅಳಿಯ, ಮಾತಿನಾಗ ನನ್ನ ಮನಸ್ಸ ಕರಗಿಸ್ಬಿಟ್ಟಲ್ಲ. ಅವಾ ಏನಿವ್ರ ಬ್ಯಾಸರ ಮಾಡ್ಕೋಬೇಡ. ನನ್ನ ಮಗಳ ಮೇಲೆ ನಿನಗೆಷ್ಟು ಪ್ರೀತಿ ಐತಿ ಅಂತ ತಿಳ್ಕೊಂಡಾಗ ನಾ ಹಿಂಗ ನಾಟಕ ಮಾಡ್ದೆ. ಹೌದು ನಂಜುಂಡ, ನಮ್ಮ ಅಪ್ಪಗ ನಿನ್ ಮೇಲೆ ಬಹಳ ಪ್ರೀತಿ ಐತಿ. ಮತ್ತೆ ನಿನಗೆ? ನನಗೂ ಐತಿ. ನಿನ್ನಂತ ಅಳಿಯನ್ನು ಕಳ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡುವಂತ ಮುಟ್ಟಾಳಲ್ಲ ಈ ಮಳ್ಳಪ್ಪ. ನೀನ್ ಕೊಟ್ಟ ರೊಕ್ಕನ ಹಂಗ ಇಟ್ಟಿನಪ್ಪ.
ಕೊಡ್ತೀನಿ. ಇಷ್ಟು ದಿನ ನಿನಗೆ ಯಾಕೆ ಕಾಣಿಸಿದೆ ಗೊತ್ತೇನು? ನೀವಿಬ್ಬರು ಸೇರಾಕ ಮುಹೂರ್ತ ಇದ್ದಿದ್ದಿಲ್ಲ, ಅದು ಈಗ ಕೂಡ್ ಬಂದೈತಿ. ನಡಿ, ಕಮಲೋಳಿ ಗಲ್ಲಿ ಕುಬುಸದ ಗಲ್ಲಿ ಒಳಗ ದೊಡ್ಡ ಗಣೇಶನ ಕುಂದ್ರಿಸ್ಯಾರಂತ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ. ನಾನು ನಂಜುಂಡ ನಡಿಯೇ ಸಂಗೀತ.